7 ವರ್ಷ ಜೈಲು ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ರೆಡ್ಡಿ ಮನವಿಯನ್ನ ಮಾಡಿಕೊಳ್ತಾರೆ. ನಾನು 3.5 ವರ್ಷ ಜೈಲು ಶಿಕ್ಷೆಯನ್ನ ಪೂರೈಸಿದ್ದೇನೆ, ಸಾಮಾಜಿಕ ಕಾರ್ಯಗಳಲ್ಲಿ ನಾನು ತೊಡಗಿದ್ದೇನೆ ಅಂತ ರೆಡ್ಡಿ ಹೇಳ್ಕೊಂಡಿದ್ದಾರೆ ನ್ಯಾಯಮೂರ್ತಿಗಳ ಮುಂದೆ. ನಿಮಗೆ 7 ವರ್ಷವಲ್ಲ 10 ವರ್ಷ ಶಿಕ್ಷೆಯನ್ನ ವಿಧಿಸಬೇಕು ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ. ಜೀವಾವಧಿ ಶಿಕ್ಷೆಗೂ ಕೂಡ ನೀವು ಅರ್ಹರು ಅನ್ನುವಂಥದ್ದನ್ನ ನ್ಯಾಯಮೂರ್ತಿಗಳು ವ್ಯಾಖ್ಯಾನ ಮಾಡ್ತಾರೆ. ನ್ಯಾಯಮೂರ್ತಿಗಳ ಮಾತಿನಿಂದ ಆಘಾತಕ್ಕೆ ಒಳಗಾಗ್ತಾರೆ ಜನಾರ್ದನ್ ರೆಡ್ಡಿ ವಿರುದ್ಧ ನ್ಯಾಯಮೂರ್ತಿಗಳು ಸಿಟ್ಟನ್ನು ಹೊರಹಾಕ್ತಾರೆ. ಕಾರಣ 7 ವರ್ಷ ಜೈಲು ಶಿಕ್ಷೆ ಬೇಡ, ನಾನು ಈಗಾಗಲೇ 3 ವರ್ಷನ ಜೈಲಿನಲ್ಲಿ ಅನುಭವಿಸಿದ್ದೀನಿ, ಸೊ ಕಡಿಮೆ ಮಾಡಿ ಆ ಶಿಕ್ಷೆ ಪ್ರಮಾಣ ಅಂತ ಹೇಳಿದಾಗ ನ್ಯಾಯಮೂರ್ತಿಗಳು ಗರಂ ಆಗಿದ್ದಾರೆ. 7 ಅಲ್ಲ, ನಿಮಗೆ 10 ವರ್ಷ ಕೊಡಬೇಕು, ಜೀವಾವಧಿ ಕೊಟ್ಟರು ಕೂಡ ತಪ್ಪಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಶಬೀರ್, ಈಗ ಈ ವಿಚಾರದಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಈ ಬೇಡಿಕೆಯನ್ನ ಇಟ್ಟಿದ್ದು ಒಂದು ರೀತಿಯಾಗಿ ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಿದೆ ಜನಾರ್ದನ್ ರೆಡ್ಡಿ ಅವ್ರ ಕತೆ ಇದರಲ್ಲಿ. ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಪರಿಸ್ಥಿತಿ ಜನಾರ್ದನ್ ರೆಡ್ಡಿ ಅವರು ಎದುರಿಸಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು. ಕೋರ್ಟ್ ಹಾಲ್ನ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು 7 ವರ್ಷ ಶಿಕ್ಷೆಯನ್ನು 5 ಆರೋಪಿಗಳಿಗೂ ಕೂಡ ವಿಧಿಸ್ತಾರೆ. ತಲಾ 7 ವರ್ಷಗಳ ಶಿಕ್ಷೆ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪರ ವಕೀಲರು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಯಾಕೆಂದರೆ ಈಗಾಗಲೇ 3.5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದೀನಿ, ಮುಂದಿನ ಹಂತದಲ್ಲಿ 7 ವರ್ಷ ಶಿಕ್ಷೆ ಹೆಚ್ಚಾಗುತ್ತೆ, ಸೊ ಹೀಗಾಗಿ ಈ ಒಂದು ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಾರೆ. ಆದರೆ ಇದಕ್ಕೆ ನ್ಯಾಯಮೂರ್ತಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಮತ್ತೆ ಟೀಕೆಯನ್ನು ಕೂಡ ಮಾಡ್ತಾರೆ. ನೀವು ಮಾಡಿರುವಂಥ ಕೃತ್ಯಕ್ಕೆ 7 ವರ್ಷ ಅಲ್ಲ 10 ವರ್ಷ ಕೊಟ್ಟರು ಕಡಿಮೆನೆ, ಜೀವಾವಧಿ ಶಿಕ್ಷೆಗೂ ಕೂಡ ಈ ಒಂದು ಪ್ರಕರಣ ಅರ್ಹ ಆಗಿರುವಂಥದ್ದು. ಆದಾಗ್ಯೂ ಕೂಡ 7 ವರ್ಷಗಳ ಶಿಕ್ಷೆಯನ್ನು ಈಗ ಘೋಷಣೆ ಮಾಡಿರುವಂಥದ್ದು. ಇದಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ನೀವು ಅರ್ಹರಾಗಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ರೀತಿಯಾದಂಥ ಒಂದು ನ್ಯಾಯಾಧೀಶರ ಹೇಳಿಕೆಯನ್ನು ಗಮನಿಸಿದ ತಕ್ಷಣ ಪೂರ ಜನಾರ್ದನ್ ರೆಡ್ಡಿ ಅವರು ಭಾವುಕರಾಗ್ತಾರೆ, ಕಣ್ಣೀರಿಡ್ತಾರೆ. ಅಲ್ಲೇ ಸ್ಥಳದಲ್ಲೇ ಕುಸಿದು ಬೀಳುವಂತಹ ಸನ್ನಿವೇಶವೂ ಕೂಡ ನಿರ್ಮಾಣ ಆಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಒಂದು ರೀತಿ ಈ ಒಂದು ಜಡ್ಜ್ಮೆಂಟ್ ಏನಿದೆ ಇದು ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ಆಘಾತವನ್ನು ಮೂಡಿಸಿರುವಂಥದ್ದು. ಅರುಣ್.